ಕಾಶ್ಮೀರದಲ್ಲಿ ನರಿಬುದ್ಧಿ ಪ್ರದರ್ಶನ ಸತತ 12ನೇ ದಿನವೂ ಕದನ ವಿರಾಮ ಉಲ್ಲಂಘನೆಯಾಗಿದೆ. LOCಯ 8 ವಲಯಗಳಲ್ಲಿ ಅಪ್ರಚೋದಿತ ದಾಳಿಯಾಗಿದೆ. 12 ದಿನಗಳಲ್ಲಿ 49 ಬಾರಿ ಕದನ ವಿರಾಮ ಉಲ್ಲಂಘನೆಯಾಗಿದೆ. 12 ದಿನದಲ್ಲಿ 49 ಬಾರಿ. ಇವತ್ತಿಗೆ 14 ದಿವಸ ಆಯಿತು ಆಲ್ರೆಡಿ 22ರಿಂದ. ಸಾಧಾರಣವಾಗಿ ಉರಿ ಮತ್ತು ಪುಲ್ವಾಮಾ ದಾಳಿಯಾಗಿ 8ರಿಂದ 10 ದಿನಗಳಲ್ಲಿ ಭಾರತ ಅದಕ್ಕೆ ಒಂದು ರಿವೆಂಜ್ ಆಗಿ ಏರ್ ಸ್ಟ್ರೈಕ್ ಮತ್ತು ಸರ್ಜಿಕಲ್ ಸ್ಟ್ರೈಕ್ ಮಾಡಿತ್ತು. ಬಟ್ ಈ ಬಾರಿಯ ರಿವೆಂಜ್ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಅನ್ನುವಂಥ ನಿರೀಕ್ಷೆಗಳು ಭಾಳ ಇದೆ. ಇದರ ಜೊತೆಗೆ ಕೆಲವು ರಾಷ್ಟ್ರಗಳು ಭಾಳ ಮುಖ್ಯವಾಗಿ ರಷ್ಯಾ ಮತ್ತು ಜಪಾನ್ ನಮ್ಮ ಜೊತೆ ಭಾಳ ಬಲವಾಗಿ ನಿಂತ್ಕೊಂಡಿದೆ. ರಷ್ಯಾ ಭಾಳ ದೊಡ್ಡ ಮಟ್ಟದಲ್ಲಿ ನಮ್ಮ ಜೊತೆ ನಿಂತ್ಕೊಂಡಿದೆ. ಯಾಕೆಂದರೆ ರಷ್ಯಾದಲ್ಲಿ ವಿಶ್ವಸಂಸ್ಥೆಯಲ್ಲಿ ಶಾಶ್ವತ ಸದಸ್ಯತ್ವ ಇರೋ ಕಾರಣಕ್ಕಾಗಿ ನಾಳೆ ಏನಾದರೂ ಪಾಕಿಸ್ತಾನ ಇದನ್ನು ವಿಶ್ವಸಂಸ್ಥೆಯ ಮುಂದೆ ಎತ್ತುವಂಥ ಸಂದರ್ಭದಲ್ಲೂ ಕೂಡ ಬೇಕು ಬೇಡಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಷ್ಯಾ ನಮ್ಮೊಂದಿಗಿರುತ್ತೆ. ನಮ್ಮ ಭಾಳ ಏನು ಬದ್ಧತೆಯ ಸ್ನೇಹ ರಷ್ಯಾದ ಜೊತೆ ಮೊದಲಿಂದಲೂ ಕೂಡ. ಈ ಬಾರಿ ಅಮೇರಿಕ ಕೂಡ ನಮ್ಮ ಜೊತೆ ಭಾಳ ದೊಡ್ಡ ಮಟ್ಟದಲ್ಲಿ ಸಪೋರ್ಟಲ್ಲಿ ನಿಂತಿದೆ. ಬಟ್ ಚೀನಾ ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತೇನೆ ಅಂತ ಹೇಳಿದ್ದಾರೆ ಅವರು. ಆದರೆ ಅವರು ಯಾವತ್ತೂ ಕೂಡ ಏನು ಹಿಂದಿ ಚೀನಿ ಬಾಯಿ ಸಂದರ್ಭದಲ್ಲಿ ಒಂದು ವಾರ್ ಏನಾಯಿತು ಚೀನಾದ ಜೊತೆ, ಅದಾದ ನಂತರ ಅವರು ಡೈರೆಕ್ಟಾಗಿ ಎಲ್ಲೂ ಇನ್ವಾಲ್ವ್ ಆಗಿಲ್ಲ. ಬಟ್ ಅವರವರ ಸಾರ್ವಭೌಮತೆಗೆ ಅನುಸಾರವಾಗಿ ಪಾಕಿಸ್ತಾನ ಅವ್ರಿಗೊಂದು ಈಸಿ, ಭಾಳ ಒಂದು ಭಿಕ್ಷುಕ ರಾಷ್ಟ್ರ. ಅದು ಬಿಸ್ಕೆಟ್ ಹಾಕಿದರೆ ಹೇಳ್ದಂಗೆ ಕೇಳುತ್ತೆ. ಹಾಗಾಗಿ ಅವರಿಗೆ ಈ ನೌಕಾ ಏನು ಸೇನಾ ನೆಲೆಗಳಿಗೆ ಅವಕಾಶ ಕೊಡೋದಕ್ಕೆ ಮತ್ತು ಅರಬ್ಬಿ ಸಮುದ್ರದಲ್ಲಿ ಅವಕಾಶ, ಯಾಕೆಂದರೆ ಪಾಕಿಸ್ತಾನದ ನೆಲವನ್ನು ಬಳಸ್ಕೊಳ್ಬೋದು ಅನ್ನೋ ಕಾರಣಕ್ಕಾಗಿ ಚೀನಾ ಸಪೋರ್ಟ್ ಮಾಡ್ತಾ ಇದೆ ಅಂಥೇಳಿ. ಉಳಿದ ದಿಕ್ಕಿನಲ್ಲಿ ಜಪಾನ್ ನಮ್ಮ ಜೊತೆ ಭಾಳ ದೊಡ್ಡ ಮಟ್ಟದಲ್ಲಿ ಬಲವಾಗಿ ನಿಂತಿದೆ. ಈ ಬಾರಿ 49 ಬಾರಿ ಕದನ ವಿರಾಮ ಉಲ್ಲಂಘನೆಯನ್ನು ಪಾಕಿಸ್ತಾನ ಮಾಡಿ. ಈ ಹಿಂದೆ ನಾವು ನೋಡಿದಾಗ ನೀವು ಉರಿ ನೆನ್ಪು ಮಾಡಿದ್ರಿ, ಮತ್ತೆ ಬಾಲಕೋಟ್ ದಾಳಿ ಎಲ್ಲ ನೆನ್ಪು ಮಾಡಿದ್ರಿ. ಆ ಟೈಮಲ್ಲಿ ಇಟ್ ವಾಸ್ ಜಸ್ಟ್ ಅ ಸ್ಟ್ರೈಕ್. ಬಟ್ ಈಗ ಇದು ಮೋರ್ ಆಫ್ ಜಿಯೋ ಪಾಲಿಟಿಕ್ಸ್ ಆ್ಯಂಡ್ ಡಿಪ್ಲೊಮಸಿ ಆಗ್ತಾ ಇದೆ. ಅದೇ ಕಳೆದ ಬಾರಿ ಏನು ಒಂದು ಹೊಡೆದಾಗ ಕಪಾಳ ಕೊಡೋದು ಬಂದಿದ್ದಾರೆ, ಇನ್ನು 2ನೇ ಸಲ ಮಂಡಿ ಉರಿಸಿದ್ದಾರೆ. ಈ ಬಾರಿ ಹಂಗಲ್ಲ. ಈ ಬಾರಿ ನಮಗಾದ ನೋವು ಅವ್ರಿಗೆ ಆಗಬೇಕು, ಸ್ವಲ್ಪ ಸ್ಟ್ರಾಂಗ್ ಬೇಕು. ಆಲ್ರೆಡಿ ಗೊತ್ತಿದೆ. ಈಗ ನಾಳೆ ನರೇಂದ್ರ ಮೋದಿ ಅವರು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀನಿ ಅಂತಂದ್ರೆ ಜನಗಳೇ ಹುಡುಗರು ಹೇಳ್ಬಿಡ್ತಾರೆ, ಮೋದಿ ಅವರೇ ಸರ್ಜಿಕಲ್ ಸ್ಟ್ರೈಕ್ ಬೇಕಾಗಿಲ್ಲ ನಮಗೆ, ಸ್ವಲ್ಪ ಸ್ಟ್ರಾಂಗ್ ಬೇಕು, ಒಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ಹೌದು, ಮಾಡಿ ಅದು ಏನು ಇನ್ನು ಬರಬಾರ್ದು ಅಂತ, ಇನ್ನು ತಂಟೆಗೆ ಬರಬಾರ್ದು, ಒಮ್ಮೆ ಮಾಡಿ ಬೀಸಾಕ್ಬಿಟ್ರೆ ಮುಗಿದೋಗ್ಬಿಡ್ಬೇಕು ಅಂತ. ರೈಟ್. ಈಗಾಗಲೇ ಹೇಳಿದಾಗೆ ಡಿಪ್ಲೊಮ್ಯಾಟಿಕ್ ಸ್ಟ್ರೈಕ್ ಆಯಿತು, ಡಿಜಿಟಲ್ ಸ್ಟ್ರೈಕ್ ಆಯಿತು, ವಾಟರ್ ವಾರ್ ಆಯಿತು. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಯಾವತ್ತೂ ಆಗಿರಲಿಲ್ಲ ಇದು. 1960 ನಂತರ ಸಿಂಧು ನದಿ ಒಪ್ಪಂದ ಆದ ನಂತರ ನೀರು ನಿಲ್ಲಿಸುವ ಕ್ರಮಕ್ಕೆ ಯಾರು ಕೈ ಹಾಕಿರಲಿಲ್ಲ. ಅದನ್ನು ಮಾಡಿದರು ನರೇಂದ್ರ ಮೋದಿ. ಆ್ಯಂಡ್ ವ್ಯಾಪಾರ ನಿರ್ಬಂಧ ಆಯಿತು, ಗಡಿ ವೀಸಾ ಬಂದ್ ಆಯಿತು, ಎಲ್ಲ ಆಯಿತು. ಈಗ ನೆಕ್ಸ್ಟ್ ಸ್ಟೆಪ್ ಏನು? ಪಾಕ್ಗೆ ಒಂದು ಮಹಾ ಆರ್ಥಿಕ ಪ್ರಹಾರವನ್ನು ನೀಡೋದಕ್ಕೆ ಹೊರಟಿದೆ ಭಾರತ. ಮೊದಲೇ ದುಡ್ಡಿಲ್ಲದೆ ಸಾಲ ಮಾಡಿ ತುಪ್ಪ ತಿನ್ನು ಅಂದರೆ ಸಾಲ ಮಾಡಿ ಯುದ್ಧ ಮಾಡುವಂಥ ಪಾಕಿಸ್ತಾನದ ಹೊಸಗಾದೆ. ಸೊ ಅದನ್ನು ಮಾಡ್ತಾ ಇದೆ ಪಾಕಿಸ್ತಾನ. ಅದ್ರ ಜೊತೆಗೆ ಈ ಆರ್ಥಿಕ ಪ್ರಹಾರವನ್ನು ತಡ್ಕೊಳ್ಳುತ್ತಾ? ಡೀಟೇಲ್ಸ್ ಇಲ್ಲಿದೆ. ತುತ್ತು ಅನ್ನಕ್ಕೂ ಒದ್ದಾಡ್ತಿದೆ ಪಾಕಿಸ್ತಾನ. ಪಾಕ್ ವಿರುದ್ಧ ಆರ್ಥಿಕ ಸಮರ ಸಾರಿದ ಭಾರತ. ಎಸ್, ಜಾಗತಿಕ ಮಟ್ಟದಲ್ಲಿ ಪಾಕ್ ವಿರುದ್ಧ ಭಾರತ ಮತ್ತೊಂದು ಯುದ್ಧಕ್ಕೆ ನಾಂದಿ ಹಾಡಿದೆ. ರಾಜತಾಂತ್ರಿಕ, ಜಲಯುದ್ಧ, ಡಿಜಿಟಲ್ ಹಾಗೂ ಟ್ರೇಡ್ ವಾರ್ ಬೆನ್ನಲ್ಲೇ ಇದೀಗ ಆರ್ಥಿಕ ಸಮರ ಸಾರಿದೆ. ಈಗಾಗಲೇ ಹಣದುಬ್ಬರದಿಂದ ಕಂಗೆಟ್ಟ ಪಾಕ್ IMF ಬಳಿ 11,000 ಕೋಟಿ ಸಾಲ ಕೇಳಿತ್ತು. ಆದರೆ ಈಗ ಅದನ್ನು ತಡೆಯಲು ಭಾರತ ಮಾಸ್ಟರ್ ಪ್ಲಾನ್ ಮಾಡಿದೆ. IMF ಸೇರಿ ಜಾಗತಿಕ ಸಂಸ್ಥೆಗಳಿಗೆ ಭಾರತ ಮನವಿ ಮಾಡಲು ನಿರ್ಧರಿಸಿದೆ. ಪಾಕ್ಗೆ ನೀಡಿದ ಸಾಲದ ಬಗ್ಗೆ ಮರುಪರಿಶೀಲನೆ ಮಾಡುವಂತೆ ಮನವಿ ಸಲ್ಲಿಸಲು ಮುಂದಾಗಿದೆ. ಈಗಾಗಲೇ ಪಾಕಿಸ್ತಾನ IMFನಲ್ಲಿ $8.3 ಬಿಲಿಯನ್ ಸಾಲ ಮಾಡಿದೆ. ಈ ಮೂಲಕ IMFನಲ್ಲಿ ಅತಿ ಹೆಚ್ಚು ಸಾಲ ಪಡೆದ 5ನೇ ದೇಶ ಪಾಕಿಸ್ತಾನವಾಗಿದೆ. ಜೊತೆಗೆ ಮತ್ತೆ ಸಾಲಕ್ಕಾಗಿ IMF ಮೊರೆ ಹೋಗಿದೆ. ಒಂದು ವೇಳೆ ಮತ್ತೆ ಪಾಕಿಸ್ತಾನಕ್ಕೆ ಸಾಲ ಕೊಟ್ಟರೆ ದುಷ್ಕೃತ್ಯಗಳಿಗೆ ಬಳಸುವ ಸಾಧ್ಯತೆ ಇದೆ. ಹೀಗಾಗಿ ಸಾಲ ನಿರಾಕರಿಸುವಂತೆ ಭಾರತ IMFಗೆ ಮನವಿ ಸಲ್ಲಿಸಿದೆ. ಪಾಕ್ಗೆ ನಿಲ್ಲುತ್ತಾ ADB ಫಂಡ್ ಹರಿವು. ಇಷ್ಟೇ ಅಲ್ಲ, ಜಿನ್ನಲ್ಯಾಂಡ್ಗೆ ಇಂಡಿಯಾ ಮತ್ತೊಂದು ಆರ್ಥಿಕ ಹೊಡೆತ ಕೊಟ್ಟಿದೆ. ಅನುದಾನ ನಿಲ್ಲಿಸುವಂತೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್
ಎಡಿಬಿಗೆ ಭಾರತ ಮನವರಿಕೆ ಮಾಡಿರುವ ಮಾಹಿತಿ ಲಭ್ಯವಾಗಿದೆ. ಇಟಲಿಯ ಮಿಲನ್ನಲ್ಲಿ ಸಚಿವೆ ನಿರ್ಮಲಾ ಸೀತಾರಾಮನ್ ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ. ಈ ಭೇಟಿ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದೆ. ನಿರ್ಮಲಾ ಸೀತಾರಾಮನ್ ಮಿಲಾನ್ನಲ್ಲಿ IMFನ ಹಲವು ಅಧಿಕಾರಿಗಳನ್ನು ಕೂಡ ಭೇಟಿ ಮಾಡಲಿದ್ದಾರೆ. FATF ಗ್ರೇ ಲಿಸ್ಟ್ಗೆ ಪಾಕ್. ಪಾಲ್ಗಾಮ್ ಉಗ್ರ ದಾಳಿಯ ನಂತರ ಪಾಕಿಸ್ತಾನವನ್ನು ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಥವಾ FATF ಗ್ರೇ ಲಿಸ್ಟ್ಗೆ ಸೇರಿಸಲು ಭಾರತ ಲಾಬಿ ನಡೆಸ್ತಾ ಇದೆ. ಗ್ರೇ ಲಿಸ್ಟ್ಗೆ ಸೇರಿಸಿದ್ರೆ ಪಾಕಿಸ್ತಾನಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಲ ಸಿಗೋದು ದುಸ್ತರವಾಗಲಿದೆ. ವಾಟರ್ ವಾರ್ನಿಂದ ನೀರು ಬಂದಾಗಿದೆ. ವ್ಯಾಪಾರ ಬಂದಾಗಿರೋದ್ರಿಂದ ಪಾಕ್ನಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಈಗ ಹಣಕಾಸು ಪ್ರವಾಹದಿಂದ ಪಾಕಿಸ್ತಾನಕ್ಕೆ ಎರಡು ಕೈಯಲ್ಲಿ ಭವತಿ ಭಿಕ್ಷಾಂದೇಹಿ ಎಂದು ಭಿಕ್ಷೆ ಬೇಡುವುದು ಗ್ಯಾರಂಟಿಯಾಗಲಿದೆ. ಗಡಿಯಲ್ಲಿ ಮತ್ತೆ ಬಾಲ ಬಿಚ್ಚಿದ ಪಾಕಿಸ್ತಾನ. ಜಮ್ಮು ಕಾಶ್ಮೀರದಲ್ಲಿ ನರಿಬುದ್ಧಿ ಪ್ರದರ್ಶನ ಸತತ 12ನೇ ದಿನವೂ ಕದನ ವಿರಾಮ ಉಲ್ಲಂಘನೆಯಾಗಿದೆ. LOCಯ 8 ವಲಯಗಳಲ್ಲಿ ಅಪ್ರಚೋದಿತ ದಾಳಿಯಾಗಿದೆ. 12 ದಿನಗಳಲ್ಲಿ 49 ಬಾರಿ ಕದನ ವಿರಾಮ ಉಲ್ಲಂಘನೆಯಾಗಿದೆ. 12 ದಿನದಲ್ಲಿ 49 ಬಾರಿ. ಇವತ್ತಿಗೆ 14 ದಿವಸ ಆಯಿತು ಆಲ್ರೆಡಿ 22ರಿಂದ. ಸಾಧಾರಣವಾಗಿ ಉರಿ ಮತ್ತು ಪುಲ್ವಾಮಾ ದಾಳಿಯಾಗಿ 8ರಿಂದ 10 ದಿನಗಳಲ್ಲಿ ಭಾರತ ಅದಕ್ಕೆ ಒಂದು ರಿವೆಂಜ್ ಆಗಿ ಏರ್ ಸ್ಟ್ರೈಕ್ ಮತ್ತು ಸರ್ಜಿಕಲ್ ಸ್ಟ್ರೈಕ್ ಮಾಡಿತ್ತು. ಬಟ್ ಈ ಬಾರಿಯ ರಿವೆಂಜ್ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಅನ್ನುವಂಥ ನಿರೀಕ್ಷೆಗಳು ಭಾಳ ಇದೆ. ಇದರ ಜೊತೆಗೆ ಕೆಲವು ರಾಷ್ಟ್ರಗಳು ಭಾಳ ಮುಖ್ಯವಾಗಿ ರಷ್ಯಾ ಮತ್ತು ಜಪಾನ್ ನಮ್ಮ ಜೊತೆ ಭಾಳ ಬಲವಾಗಿ ನಿಂತ್ಕೊಂಡಿದೆ. ರಷ್ಯಾ ಭಾಳ ದೊಡ್ಡ ಮಟ್ಟದಲ್ಲಿ ನಮ್ಮ ಜೊತೆ ನಿಂತ್ಕೊಂಡಿದೆ. ಯಾಕೆಂದರೆ ರಷ್ಯಾದಲ್ಲಿ ವಿಶ್ವಸಂಸ್ಥೆಯಲ್ಲಿ ಶಾಶ್ವತ ಸದಸ್ಯತ್ವ ಇರೋ ಕಾರಣಕ್ಕಾಗಿ ನಾಳೆ ಏನಾದರೂ ಪಾಕಿಸ್ತಾನ ಇದನ್ನು ವಿಶ್ವಸಂಸ್ಥೆಯ ಮುಂದೆ ಎತ್ತುವಂಥ ಸಂದರ್ಭದಲ್ಲೂ ಕೂಡ ಬೇಕು ಬೇಡಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಷ್ಯಾ ನಮ್ಮೊಂದಿಗಿರುತ್ತೆ. ನಮ್ಮ ಭಾಳ ಏನು ಬದ್ಧತೆಯ ಸ್ನೇಹ ರಷ್ಯಾದ ಜೊತೆ ಮೊದಲಿಂದಲೂ ಕೂಡ. ಈ ಬಾರಿ ಅಮೇರಿಕ ಕೂಡ ನಮ್ಮ ಜೊತೆ ಭಾಳ ದೊಡ್ಡ ಮಟ್ಟದಲ್ಲಿ ಸಪೋರ್ಟಲ್ಲಿ ನಿಂತಿದೆ. ಬಟ್ ಚೀನಾ ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತೇನೆ ಅಂತ ಹೇಳಿದ್ದಾರೆ ಅವರು. ಆದರೆ ಅವರು ಯಾವತ್ತೂ ಕೂಡ ಏನು ಹಿಂದಿ ಚೀನಿ ಬಾಯಿ ಸಂದರ್ಭದಲ್ಲಿ ಒಂದು ವಾರ್ ಏನಾಯಿತು ಚೀನಾದ ಜೊತೆ, ಅದಾದ ನಂತರ ಅವರು ಡೈರೆಕ್ಟಾಗಿ ಎಲ್ಲೂ ಇನ್ವಾಲ್ವ್ ಆಗಿಲ್ಲ. ಬಟ್ ಅವರವರ ಸಾರ್ವಭೌಮತೆಗೆ ಅನುಸಾರವಾಗಿ ಪಾಕಿಸ್ತಾನ ಅವ್ರಿಗೊಂದು ಈಸಿ, ಭಾಳ ಒಂದು ಭಿಕ್ಷುಕ ರಾಷ್ಟ್ರ ಅದು. ಬಿಸ್ಕೆಟ್ ಹಾಕಿದರೆ ಹೇಳ್ದಂಗೆ ಕೇಳುತ್ತೆ. ಹಾಗಾಗಿ ಅವರಿಗೆ ಈ ನೌಕಾ ಏನು ಸೇನಾ ನೆಲೆಗಳಿಗೆ ಅವಕಾಶ ಕೊಡೋದಕ್ಕೆ ಮತ್ತು ಅರಬ್ಬಿ ಸಮುದ್ರದಲ್ಲಿ ಅವಕಾಶ, ಯಾಕೆಂದರೆ ಪಾಕಿಸ್ತಾನದ ನೆಲವನ್ನು ಬಳಸ್ಕೊಳ್ಬೋದು ಅನ್ನೋ ಕಾರಣಕ್ಕಾಗಿ ಚೀನಾ ಸಪೋರ್ಟ್ ಮಾಡ್ತಾ ಇದೆ ಅಂಥೇಳಿ. ಉಳಿದ ದಿಕ್ಕಿನಲ್ಲಿ ಜಪಾನ್ ನಮ್ಮ ಜೊತೆ ಭಾಳ ದೊಡ್ಡ ಮಟ್ಟದಲ್ಲಿ ಬಲವಾಗಿ ನಿಂತಿದೆ. ಈ ಬಾರಿ 49 ಬಾರಿ ಕದನ ವಿರಾಮ ಉಲ್ಲಂಘನೆಯನ್ನು ಪಾಕಿಸ್ತಾನ ಮಾಡಿ. ಈ ಹಿಂದೆ ನಾವು ನೋಡಿದಾಗ ನೀವು ಉರಿ ನೆನ್ಪು ಮಾಡಿದ್ರಿ, ಮತ್ತೆ ಬಾಲಕೋಟ್ ದಾಳಿ ಎಲ್ಲ ನೆನ್ಪು ಮಾಡಿದ್ರಿ. ಆ ಟೈಮಲ್ಲಿ ಇಟ್ ವಾಸ್ ಜಸ್ಟ್ ಅ ಸ್ಟ್ರೈಕ್. ಬಟ್ ಈಗ ಇದು ಮೋರ್ ಆಫ್ ಜಿಯೋಪಾಲಿಟಿಕ್ಸ್ ಆ್ಯಂಡ್ ಡಿಪ್ಲೊಮಸಿ ಆಗ್ತಾ ಇದೆ. ಅದೇ ಕಳೆದ ಬಾರಿ ಏನು ಒಂದು ಹೊಡೆದಾಗ ಕಪಾಳ ಕೊಡೋದು ಬಂದಿದ್ದಾರೆ, ಇನ್ನು 2ನೇ ಸಲ ಮಂಡಿ ಉರಿಸಿದ್ದಾರೆ. ಈ ಬಾರಿ ಹಂಗಲ್ಲ. ಈ ಬಾರಿ ನಮಗಾದ ನೋವು ಅವ್ರಿಗೆ ಆಗಬೇಕು, ಸ್ವಲ್ಪ ಸ್ಟ್ರಾಂಗ್ ಬೇಕು. ಆಲ್ರೆಡಿ ಗೊತ್ತಿದೆ. ಈಗ ನಾಳೆ ನರೇಂದ್ರ ಮೋದಿ ಅವರು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀನಿ ಅಂತಂದ್ರೆ ಜನಗಳೇ ಹುಡುಗರು ಹೇಳ್ಬಿಡ್ತಾರೆ, ಮೋದಿ ಅವರೇ ಸರ್ಜಿಕಲ್ ಸ್ಟ್ರೈಕ್ ಬೇಕಾಗಿಲ್ಲ ನಮಗೆ, ಸ್ವಲ್ಪ ಸ್ಟ್ರಾಂಗ್ ಬೇಕು, ಒಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ಹೌದು, ಮಾಡಿ ಅದು ಏನು ಇನ್ನು ಬರಬಾರ್ದು ಅಂತ, ಇನ್ನು ತಂಟೆಗೆ ಬರಬಾರ್ದು, ಒಮ್ಮೆ ಮಾಡಿ ಬೀಸಾಕ್ಬಿಟ್ರೆ ಮುಗಿದೋಗ್ಬಿಡ್ಬೇಕು ಅಂತ. ರೈಟ್. ಈಗಾಗಲೇ ಹೇಳಿದಾಗೆ ಡಿಪ್ಲೊಮ್ಯಾಟಿಕ್ ಸ್ಟ್ರೈಕ್ ಆಯಿತು, ಡಿಜಿಟಲ್ ಸ್ಟ್ರೈಕ್ ಆಯಿತು, ವಾಟರ್ ವಾರ್ ಆಯಿತು. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್, ಯಾವತ್ತೂ ಆಗಿರಲಿಲ್ಲ ಇದು. 1960 ನಂತರ ಸಿಂಧು ನದಿ ಒಪ್ಪಂದ ಆದ ನಂತರ ನೀರು ನಿಲ್ಲಿಸುವ ಕ್ರಮಕ್ಕೆ ಯಾರು ಕೈ ಹಾಕಿರಲಿಲ್ಲ. ಅದನ್ನು ಮಾಡಿದರು ನರೇಂದ್ರ ಮೋದಿ. ಆ್ಯಂಡ್ ವ್ಯಾಪಾರ ನಿರ್ಬಂಧ ಆಯಿತು, ಗಡಿ ವೀಸಾ ಬಂದ್ ಆಯಿತು, ಎಲ್ಲ ಆಯಿತು. ಈಗ ನೆಕ್ಸ್ಟ್ ಸ್ಟೆಪ್ ಏನು? ಪಾಕ್ಗೆ ಒಂದು ಮಹಾ ಆರ್ಥಿಕ ಪ್ರಹಾರವನ್ನು ನೀಡೋದಕ್ಕೆ ಹೊರಟಿದೆ ಭಾರತ. ಮೊದಲೇ ದುಡ್ಡಿಲ್ಲದೆ ಸಾಲ ಮಾಡಿ ತುಪ್ಪ ತಿನ್ನು ಅಂದರೆ ಸಾಲ ಮಾಡಿ ಯುದ್ಧ ಮಾಡುವಂಥ ಪಾಕಿಸ್ತಾನದ ಹೊಸಗಾದೆ. ಸೊ ಅದನ್ನು ಮಾಡ್ತಾ ಇದೆ ಪಾಕಿಸ್ತಾನ. ಅದ್ರ ಜೊತೆಗೆ ಈ ಆರ್ಥಿಕ ಪ್ರಹಾರವನ್ನು ತಡ್ಕೊಳ್ಳುತ್ತಾ? ಡೀಟೇಲ್ಸ್ ಇಲ್ಲಿದೆ. ತುತ್ತು ಅನ್ನಕ್ಕೂ ಒದ್ದಾಡ್ತಿದೆ ಪಾಕಿಸ್ತಾನ. ಪಾಕ್ ವಿರುದ್ಧ ಆರ್ಥಿಕ ಸಮರ ಸಾರಿದ ಭಾರತ. ಎಸ್, ಜಾಗತಿಕ ಮಟ್ಟದಲ್ಲಿ ಪಾಕ್ ವಿರುದ್ಧ ಭಾರತ ಮತ್ತೊಂದು ಯುದ್ಧಕ್ಕೆ ನಾಂದಿ ಹಾಡಿದೆ. ರಾಜತಾಂತ್ರಿಕ, ಜಲಯುದ್ಧ, ಡಿಜಿಟಲ್ ಹಾಗೂ ಟ್ರೇಡ್ ವಾರ್ ಬೆನ್ನಲ್ಲೇ ಇದೀಗ ಆರ್ಥಿಕ ಸಮರ ಸಾರಿದೆ. ಈಗಾಗಲೇ ಹಣದುಬ್ಬರದಿಂದ ಕಂಗೆಟ್ಟ ಪಾಕ್ IMF ಬಳಿ 11,000 ಕೋಟಿ ಸಾಲ ಕೇಳಿತ್ತು. ಆದರೆ ಈಗ ಅದನ್ನು ತಡೆಯಲು ಭಾರತ ಮಾಸ್ಟರ್ ಪ್ಲಾನ್ ಮಾಡಿದೆ.
IMF ಸೇರಿ ಜಾಗತಿಕ ಸಂಸ್ಥೆಗಳಿಗೆ ಭಾರತ ಮನವಿ ಮಾಡಲು ನಿರ್ಧರಿಸಿದೆ. ಪಾಕ್ಗೆ ನೀಡಿದ ಸಾಲದ ಬಗ್ಗೆ ಮರುಪರಿಶೀಲನೆ ಮಾಡುವಂತೆ ಮನವಿ ಸಲ್ಲಿಸಲು ಮುಂದಾಗಿದೆ. ಈಗಾಗಲೇ ಪಾಕಿಸ್ತಾನ IMFನಲ್ಲಿ $8.3 ಬಿಲಿಯನ್ ಸಾಲ ಮಾಡಿದೆ. ಈ ಮೂಲಕ IMFನಲ್ಲಿ ಅತಿ ಹೆಚ್ಚು ಸಾಲ ಪಡೆದ 5ನೇ ದೇಶ ಪಾಕಿಸ್ತಾನವಾಗಿದೆ. ಜೊತೆಗೆ ಮತ್ತೆ ಸಾಲಕ್ಕಾಗಿ IMF ಮೊರೆ ಹೋಗಿದೆ. ಒಂದ್ ವೇಳೆ ಮತ್ತೆ ಪಾಕಿಸ್ತಾನಕ್ಕೆ ಸಾಲ ಕೊಟ್ಟರೆ ದುಷ್ಕೃತ್ಯಗಳಿಗೆ ಬಳಸುವ ಸಾಧ್ಯತೆ ಇದೆ. ಹೀಗಾಗಿ ಸಾಲ ನಿರಾಕರಿಸುವಂತೆ ಭಾರತ IMFಗೆ ಮನವಿ ಸಲ್ಲಿಸಿದೆ. ಪಾಕ್ಗೆ ನಿಲ್ಲುತ್ತಾ ADB ಫಂಡ್ ಹರಿವು. ಇಷ್ಟೇ ಅಲ್ಲ, ಜಿನ್ನಲ್ಯಾಂಡ್ಗೆ ಇಂಡಿಯಾ ಮತ್ತೊಂದು ಆರ್ಥಿಕ ಹೊಡೆತ ಕೊಟ್ಟಿದೆ. ಅನುದಾನ ನಿಲ್ಲಿಸುವಂತೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADBಗೆ ಭಾರತ ಮನವರಿಕೆ ಮಾಡಿರುವ ಮಾಹಿತಿ ಲಭ್ಯವಾಗಿದೆ. ಇಟಲಿಯ ಮಿಲನ್ನಲ್ಲಿ ಸಚಿವೆ ನಿರ್ಮಲಾ ಸೀತಾರಾಮನ್ ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ. ಈ ಭೇಟಿ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದೆ. ನಿರ್ಮಲಾ ಸೀತಾರಾಮನ್ ಮಿಲಾನ್ನಲ್ಲಿ IMFನ ಹಲವು ಅಧಿಕಾರಿಗಳನ್ನು ಕೂಡ ಭೇಟಿ ಮಾಡಲಿದ್ದಾರೆ. FATF ಗ್ರೇ ಲಿಸ್ಟ್ಗೆ ಪಾಕ್. ಪಾಲ್ಗಾಮ್ ಉಗ್ರ ದಾಳಿಯ ನಂತರ ಪಾಕಿಸ್ತಾನವನ್ನು ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಥವಾ FATF ಗ್ರೇ ಲಿಸ್ಟ್ಗೆ ಸೇರಿಸಲು ಭಾರತ ಲಾಬಿ ನಡೆಸ್ತಾ ಇದೆ. ಗ್ರೇ ಲಿಸ್ಟ್ಗೆ ಸೇರಿಸಿದ್ರೆ ಪಾಕಿಸ್ತಾನಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಲ ಸಿಗೋದು ದುಸ್ತರವಾಗಲಿದೆ.